सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಧಾರ್ಮಿಕನಾದ ವ್ಯಕ್ತಿ ತಾನು ಮಾಡುವ ಧರ್ಮ ಕಾರ್ಯಗಳ ಸಾಫಲ್ಯಕ್ಕಾಗಿ ಎಲ್ಲ ಸತ್ಕಾರ್ಯಗಳನ್ನು ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುವುದು ಅತ್ಯಂತ ಅವಶ್ಯಕ, ಮಹಾಫಲಪ್ರದ, ಸುಭದ್ರವಾದ ರೀತಿಯಲ್ಲಿ ಜನ್ಮ ಜನ್ಮಾಂತರಗಳಿಗೂ ತಾನು ಮಾಡಿದ ಪುಣ್ಯ ತನಗೆ ಒದಗಿ ಬರುವ ರೀತಿಯಲ್ಲಿ ಭಗವಂತ ಅದರ ವ್ಯವಸ್ಥೆಯನ್ನು ಮಾಡಿ ಪರಮಾನುಗ್ರಹವನ್ನು ಮಾಡುತ್ತಾನೆ ಎಂಬ ಹಿನ್ನೆಲೆಯಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಗೆ ಅವಕಾಶವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ನಾವು ಸಮರ್ಪಣೆ ಮಾಡುವಾಗ ಏನೆಲ್ಲ ಸತ್ಕರ್ಮಗಳನ್ನು ಮಾಡಿದ್ದೇವೆ ಅಂತನ್ನುವ ನೆನಪು ನಮಗಿರಬೇಕಾಗಿಲ್ಲ. ಅದರ ಅರ್ಥ ಇವತ್ತು ಬೆಳಿಗ್ಗೆಯಿಂದ ಅಂತ ಅಂದ್ಕೊಳ್ಳಿ, ಇಲ್ಲಿಯವರೆಗೆ ಏನೇನು ಒಳ್ಳೆಯ ಕೆಲಸ ಮಾಡಿದ್ದೇನೋ ಅದೆಲ್ಲವನ್ನು ದೇವರಿಗೆ ನಾನು ಸಮರ್ಪಣೆ ಮಾಡುತ್ತೇನೆ ಅಂತ ಇಷ್ಟೇ ಹೇಳಿದರೂ ಸಾಕು. ಯಾಕೆ ಅಂದರೆ ಎಲ್ಲವನ್ನೂ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಂಧ್ಯಾವಂದನ ಮಾಡಿದೆ, ದೇವರ ಪೂಜೆಯನ್ನು ಮಾಡಿದೆ, ಅನ್ನದಾನ ಮಾಡಿದೆ, ಒಂದು 4 ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರ್ಬೋದು. ಒಬ್ಬ ಸಜ್ಜನ ಎದುರಿಗೆ ಭೇಟಿಯಾದಾಗ ಮುಗುಳ್ನಗೆ ನಕ್ಕು ಅವನ ಜೊತೆಗೆ ಒಂದು ಸ್ಪಂದನೆಯನ್ನು ಮಾಡ್ತೇನಲ್ಲ, ಇದೊಂದು ಒಳ್ಳೆಯ ಕೆಲಸವೇ. ನಮಸ್ಕಾರ ಬನ್ನಿ ಇಂತ ಸ್ವಾಗತ ಮಾಡ್ತಾರಲ್ಲ, ಅದು ಒಂದು ಒಳ್ಳೆಯ ಕೆಲಸವೇ.
ಎಷ್ಟು ಜನ ಭೇಟಿಯಾಗಿದ್ದರು, ಎಷ್ಟು ಜನರ ಜೊತೆಗೆ ನಾನು ಮಾತಾಡಿದೆ, ಇದೆಲ್ಲ ನೆನಪಿರೋದಿಲ್ಲ. ಇಂತಹ ಸಣ್ಣ ಪುಟ್ಟ ಎಷ್ಟೋ ಕೆಲಸಗಳು ಜೀವನದಲ್ಲಿ ಅಥವಾ ಇವತ್ತಿನ ದಿನದಲ್ಲಿಯೇ ನನ್ನಿಂದ ನಡೆದಿರಬಹುದು. ಏನೆಲ್ಲ ಕೆಲಸ ಸತ್ಕಾರ್ಯಗಳು ನನ್ನಿಂದ ನಡೆದಿದೆ, ಸಣ್ಣದು ದೊಡ್ಡದು, ಅದೆಲ್ಲವೂ ನಿನ್ನ ಸೇವೆ, ನೀನೇ ಮಾಡಿಸಿದ್ದು ಅಂತ ಇಷ್ಟನ್ನೇ ಸಮರ್ಪಣೆ ಮಾಡಿದರೂ ಆ ಎಲ್ಲ ಸತ್ಕಾರ್ಯಗಳು ಸಫಲವಾಗ್ತವೆ. ಭಗವಂತನ ಭದ್ರವಾದ ರಕ್ಷಣೆಯಲ್ಲಿ ಆ ಪುಣ್ಯಗಳು ಸ್ಥಿರವಾಗಿ ಉಳಿಯುತ್ತವೆ. ಯಾವ ಕಾಲಕ್ಕೆ ಅದರಿಂದ ನಮಗೇನು ಫಲ ಸಿಗಬೇಕೋ ಅದನ್ನು ಭಗವಂತ ಕರುಣಿಸ್ತಾನೆ. ಇದು ಒಂದು ದಿನಕ್ಕಲ್ಲ, 2 ದಿನಕ್ಕಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1 ಜನ್ಮ ಅಲ್ಲ, ಎಷ್ಟು ಜನ್ಮಗಳು ನಮಗೆ ಆಗಿವೆ. ಅನಾದಿ ಕಾಲದಿಂದ ಎಷ್ಟೆಷ್ಟೋ ಜನ್ಮಗಳು ನನಗೆ ಬಂದಿವೆಯಲ್ಲ, ಆ ಜನ್ಮಗಳಲ್ಲಿ ನಾನು ಮಾಡಿದ್ದೆಲ್ಲ ನಿನ್ನ ಸೇವೆ, ನಿನ್ನ ಪ್ರೇರಣೆಯಿಂದ ಮಾಡಿದ್ದು. ಈ ಅನುಸಂಧಾನ ನಮಗೆ ಎಲ್ಲ ಜನ್ಮಗಳಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ಎಲ್ಲ ಜನ್ಮಗಳಲ್ಲಿ ನಮಗೆ ವಿವೇಕ ಇರಬೇಕು, ಸಜ್ಜನರ ಸಹವಾಸ ಇರಬೇಕು. ಅದೆಲ್ಲ ಇದ್ದಾಗ ಮಾತ್ರ ಅದು ಸಾಧ್ಯ. ಈಗ ಮಾನವರಾಗಿದ್ದೇವೆ, ಸಜ್ಜನರ ಸಹವಾಸ ಇದೆ, ಶ್ರೀಮದ್ ಆಚಾರ್ಯರ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡುವ ಸೌಭಾಗ್ಯ ಇದೆ, ಮಾಡಿದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ಪ್ರಜ್ಞೆ ಇದೆ. ಹಾಗಾದರೆ ಇದೇ ಸದವಕಾಶ ಅಂತ ತಿಳಿದುಕೊಂಡು ಅನಾದಿ ಕಾಲದಿಂದ ನಾವು ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಇಂದೇ ಸಮರ್ಪಣೆ ಮಾಡೋಣ. ಏನೇನು ಮಾಡಿದ್ದೀಯಾ, ಒಂದು ಲಿಸ್ಟ್ ಕೊಡ್ತೀಯಾ ಅಂತ ದೇವರು ಕೇಳೋದಿಲ್ಲ. ರೆಡಿ ಇದೆ ಅವನ ಹತ್ರ ಲಿಸ್ಟು, ನೀನು ಸಮರ್ಪಣೆ ಮಾಡಬೇಕಷ್ಟೇ. ನಿನಗೆ ಲಿಸ್ಟ್ ಕೇಳೋದೇ ಇಲ್ಲ ಅವನು, ಕೇಳಿದರೆ ಕೊಡಲಿಕ್ಕೆ ಆಗೋದೂ ಇಲ್ಲ ನಮಗೆ. ಅನಾದಿ ಕಾಲದಿಂದ ಏನೇನು ಸತ್ಕರ್ಮಗಳನ್ನು ನಾನು ಮಾಡಿದ್ದೇನೋ ಅದೆಲ್ಲವನ್ನು ನೀನು ಒಳಗೆ ನಿಂತು ಮಾಡಿಸಿದ್ದು, ಅದೆಲ್ಲ ನಿನ್ನ ಪೂಜೆ, ನಿನ್ನ ಸೇವೆ, ಇಷ್ಟೇ ಸಾಕು. ಅದೆಲ್ಲವೂ ಭಗವಂತನ ಪಾದಗಳಿಗೆ ಸೇರಿತು. ಇನ್ನು ಇವತ್ತಿನಿಂದ ಇನ್ನು ಮುಂದೆ ಅನಂತ ಕಾಲದವರೆಗೆ ಏನೆಲ್ಲ ಕರ್ಮಗಳನ್ನು ಸಂಸಾರದೊಳಗೋ ಮೋಕ್ಷದೊಳಗೋ ಏನೇನು ನಾನು ಮಾಡಬಹುದೋ ಅದೆಲ್ಲವೂ ನಿನ್ನ ಸೇವೆ, ನಿನ್ನ ಪ್ರೇರಣೆ ಅಂತ ತಿಳಿದರೆ ಮುಂದೆ ಮಾಡುವ ಎಲ್ಲ ಕರ್ಮಗಳ ಸಮರ್ಪಣೆಯೂ ಆಯಿತು. ಮೋಕ್ಷದವರೆಗೆ ಇನ್ನೂ ಕೋಟಿ ಕೋಟಿ ಜನ್ಮಗಳು ನಮಗೆ ಬರೋವಿವೆ. ಅಷ್ಟೆಲ್ಲ ಜನ್ಮಗಳಲ್ಲಿ ನಾವು ಮಾಡುವ ಕರ್ಮಗಳ ಸಮರ್ಪಣೆಯನ್ನು ಈಗ ಮಾಡಿದರೇನೆ ನಮಗೆ ಅದೆಲ್ಲದರಿಂದಲೂ ಪುಣ್ಯ ಬಂದು ಹೋಯಿತು. ಹಿಂದೆ ಮಾಡಿದ ಕರ್ಮಗಳ ಸಮರ್ಪಣೆಯನ್ನು ಇವತ್ತು ಮಾಡಿದರೆ ಆ ಎಲ್ಲ ಕರ್ಮಗಳ ಪುಣ್ಯವೂ ನಮಗೆ ಬಂತು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಅನ್ನೋ ಶ್ಲೋಕ ನಿತ್ಯದಲ್ಲಿ ನೀವೆಲ್ಲ ಹೇಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಆ ಚೌಕಟ್ಟಿನಲ್ಲಿ ನಾವು ಚಿಂತನೆ ಮಾಡಿದಾಗ ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ. ಏನು ಈಗ ನೀವು ಸಂಧ್ಯಾವಂದನ ಮಾಡಿದಿರೋ, ಪ್ರವಚನವನ್ನು ಕೇಳ್ತಾ ಇದ್ದೀರೋ, ಇದರ ಸಮರ್ಪಣೆಯನ್ನು ಮಾಡಿದ್ವಿ ಅಂತ ಇಷ್ಟೇ ಅಂದ್ಕೊಳ್ಬೇಡಿ. ಹಿಂದೆ ಮಾಡಿದ ಎಲ್ಲ ಕರ್ಮಗಳು, ಮುಂದೆ ಮಾಡುವ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ವಿಚಿತ್ರ ಒಂದು ನೋಡಿ, ಇವತ್ತೊಂದು ದಿವಸ ಮಾಡ್ಬೋದು, ನಾಳೆ ಮಾಡಿದ್ದನ್ನಷ್ಟೇ ನಾಳೆ ಮಾಡ್ಬೋದು. ಹಿಂದೆ ಮಾಡಿದ್ದೆಲ್ಲ ಮುಂದೆ ಮಾಡೋದನ್ನೆಲ್ಲ ಮತ್ತೆ ನಾಳೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಆಲ್ರೆಡಿ ನಿನ್ನೆ ಮಾಡಿದ್ದೇವಲ್ಲ, ಮತ್ತು ಅದನ್ನೇ ಏನು ಹೇಳೋದು ಅಲ್ವಾ? ಹೊಸದನ್ನೇನಾದರೂ ಮಾಡಿದರೆ ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾವುದನ್ನು ನಿನ್ನೆ ದಿವಸ ನಾನು ಸಮರ್ಪಣೆ ಮಾಡಿಬಿಟ್ಟೆ ಅದನ್ನೇ ಮತ್ತೆ ಮಾಡೋದೇನಿದೆ ಅಂತ ಹಾಗೇನಿಲ್ಲ. ವ್ಯವಹಾರದಲ್ಲಿ ಮತ್ತೆ ಅದನ್ನೇ ಹೇಳುವಂತಿಲ್ಲ. ಇವರು ಇಷ್ಟು ದಾನವನ್ನು ಕೊಟ್ಟಿದ್ದರು, ಅದರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ದಿವಸ ಅವರ ಹೆಸರು ಹೇಳಿ ಅನೌನ್ಸ್ ಮಾಡ್ಬೋದು. ಒಂದು 10 ನಿಮಿಷ ಬಿಟ್ಟು ಮತ್ತು ಅದನ್ನೇ ಇನ್ನೊಂದು ಸಲ ಹೇಳಿದರೆ ಕೇಳುವುದಕ್ಕೆ ಯಾರಿರ್ತಾರೆ?
ಹೇಳಿದ್ದನ್ನೇ 2 ಸಲ ಹೇಳ್ತೀಯ, ಅಷ್ಟು ಹೇಳೋದಾಗಿದ್ದರೆ ನೀನು ಕೊಡೋದೇ ಬೇಕಾಗಿರಲಿಲ್ಲ ಅಂತಾರೆ. ಆದರೆ ನಮ್ಮ ದೇವರ ಎದುರಿನಲ್ಲಿ ಹಾಗಿಲ್ಲ. ಶ್ರೀಮದ್ ಭಾಗವತದ ಶ್ರವಣವನ್ನು ಇವತ್ತು ಮಾಡ್ತಾ ಇದ್ದೀರಲ್ಲ, ಇದನ್ನು ಈಗ ಶ್ರವಣ ಆದ ಮೇಲೆ ಒಂದು ಸಲ ಸಮರ್ಪಣೆ ಮಾಡಿ, ಮನೆಗೆ ಹೋದ ಮೇಲೆ ಮತ್ತೊಮ್ಮೆ ಸಮರ್ಪಣೆ ಮಾಡಿ. ನಾನು ಇದೀಗ ಭಾಗವತ ಶ್ರವಣ ಮಾಡಿದ ಬಂದೆನಲ್ಲ ಸ್ವಾಮಿ, ಅದು ನಿನ್ನ ಸೇವೆ, ನಿನ್ನ ಪೂಜೆ, ನೀನೇ ಒಳಗೆ ನಿಂತು ಮಾಡಿಸಿದ್ದು ಅಂತ. ಮತ್ತೆ ನಾಳೆ ಮಾಡಿ, ಮತ್ತೆ ನಾಡದ್ದು ಮಾಡಿ. ಎಷ್ಟು ಬಾರಿ ಮಾಡಿದರೂ ತಾಳ್ಮೆಯಿಂದ ದೇವರು ಮಾಡಿದ ಕರ್ಮವನ್ನೇ ಪುನಃ ಪುನಃ ಸಮರ್ಪಣೆ ಮಾಡಿದರೂ ಸ್ವೀಕಾರ ಮಾಡ್ತಾನೆ. ಆ ಸಮರ್ಪಣೆ ಮಾಡಿದ್ದಕ್ಕೆ ಪುಣ್ಯ ಕೊಡ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ. ಎಲ್ಲಿದೆ ಈ ಅವಕಾಶ? ಯಾವ ಸರ್ಕಾರದೊಳಗಿದೆ, ಯಾವ ವ್ಯವಹಾರದೊಳಗಿದೆ? ಮಾಡಿದ್ದು ಒಂದು ಕರ್ಮ, ಸಮರ್ಪಣೆ ಮಾಡುವುದು 10, 100, 1000 ಬಾರಿ. ಅಷ್ಟು ಮಾರಿ ಸಮರ್ಪಣೆ ಮಾಡಿದ್ದಕ್ಕೂ ದೇವರು ಪುಣ್ಯ ಕೊಡ್ತಾನೆ. ಆದರೆ ಇದರ ದುರುಪಯೋಗ ಮಾಡಿಕೊಳ್ಳೋದಲ್ಲ. ಸಂಧ್ಯಾವಂದನ ಹಾಗಾದರೆ ಒಂದೇ ದಿವಸ ಮಾಡ್ತೇವೆ, ದಿವಸ ಸಮರ್ಪಣೆ ಮಾತ್ರ ಮಾಡ್ತಾ ಹೋಗೋದು, ದಿವಸ ನಾವು ಮಾಡೋದಿಲ್ಲ ಅಂತ. ಸಂಧ್ಯಾವಂದನ ಬಿಟ್ಟಿದ್ದಕ್ಕೆ ಪಾಪವೂ ಇದೆ. ನೀವು ಎಂದೋ ಒಂದು ದಿನ ಮಾಡಿದ ಸಂಧ್ಯಾವಂದನೆಯನ್ನು ಸಮರ್ಪಣೆ ಮಾಡ್ತಾ ಹೋಗ್ತೀರಲ್ವ, ಅದಕ್ಕೆ ಪುಣ್ಯ ಇದೆ. ಆದರೆ ಪ್ರತಿ ದಿವಸವೂ ಸಂಧ್ಯಾವಂದನ ಮಾಡಬೇಕು ಅನ್ನುವ ವಿಧಾನ ಇದೆ. ವಿಹಿತ ಕರ್ಮವನ್ನು ಬಿಟ್ಟದ್ದಕ್ಕೆ ಪಾಪವೂ ಬರ್ತಾ ಹೋಗುತ್ತೆ. ಸಮರ್ಪಣೆಗೆ ಪುಣ್ಯ ಇದೆ, ಪುಣ್ಯ ಇದೆ ಅಂತ ಸಂಧ್ಯಾವಂದನ ಬಿಡೋ ಹಾಗೆಲ್ಲ, ಬಿಟ್ಟದ್ದಕ್ಕೆ ಪಾಪವೂ ಇದೆ. ಪಾಪ ಬರಬಾರದು. ವಿಹಿತ ಕರ್ಮವನ್ನು ಬಿಡದೆ ನಿತ್ಯ ಮಾಡಲೂಬೇಕು. ಮಾಡುವುದನ್ನು ನಿತ್ಯವೂ ಸಮರ್ಪಣೆ ಮಾಡಬೇಕು. ಎಕ್ಸ್ಟ್ರಾ ಪುಣ್ಯವನ್ನು ಪಡೆಯೋದಾಗಿದ್ದರೆ ಹಿಂದೆ ಮುಂದೆ ಮಾಡಿದ ಸಂಧ್ಯಾವಂದನಗಳನ್ನು ಮತ್ತೆ ಮತ್ತೆ ಸಮರ್ಪಣೆ ಮಾಡಿದರೂ ಭಗವಂತ ಪುಣ್ಯ ಕೊಡ್ತಾನೆ. ಇದು ಸಮರ್ಪಣೆಯೊಳಗಿನ ರಹಸ್ಯ. ಅತೀತ ಏಷ್ಯಾನಪೀಹಯ, ಹಿಂದೆ ಮಾಡಿದ್ದು ಮುಂದೆ ಮಾಡುವುದನ್ನು ಸಮರ್ಪಣೆ ಮಾಡಬಹುದು ಅಂತ ನಾರಾಯಣ ಪಂಡಿತಾಚಾರ್ಯರು ಯೋಗದೀಪಿಕಾ ಗ್ರಂಥದಲ್ಲಿ ತಿಳಿಸ್ತಾರೆ. ಸುಮಧ್ವ ವಿಜಯ ಗ್ರಂಥದಲ್ಲಿಯೂ ನಾರಾಯಣ ಪಂಡಿತಾಚಾರ್ಯರೇ ವಾಯುದೇವರು ಈ ರೀತಿಯಾಗಿ ಮಾಡುತ್ತಾರೆ ಎನ್ನುವುದನ್ನು ಹೇಳಿಕೊಟ್ಟಿದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ. ಹನುಮಂತ ದೇವರು ಈ ರೀತಿ ಸಮರ್ಪಣೆಯನ್ನು ಮಾಡ್ತಾ ಇದ್ದರು ಅಂತ ಉಲ್ಲೇಖ ಮಾಡ್ತಾರೆ ಸುಮಧ್ವ ವಿಜಯ ಗ್ರಂಥದಲ್ಲಿ. ಹಿಂದೆ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿದರಂತೆ, ಮುಂದೆ ಮಾಡುವುದನ್ನು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿದರಂತೆ ಹನುಮಂತ ದೇವರು. ಈ ರೀತಿಯಾಗಿ ನೀವು ಮಾಡಿ ಅಂತ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾರೆ ವಾಯುದೇವರು, ಹನುಮಂತ ದೇವರು. ಎಷ್ಟು ದೊಡ್ಡ ಲಾಭ ಇದೆ! ಶ್ರೀಮದಾಚಾರ್ಯರ ಸಿದ್ಧಾಂತದೊಳಗೆ ಇಂತಹ ಒಂದು ಸಮರ್ಪಣೆಗೆ ಅವಕಾಶವನ್ನು ಶ್ರೀಮದ್ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ ತತ್ವವನ್ನೇ ಶ್ರೀಮದಾಚಾರ್ಯರು ಎತ್ತಿ ತೋರಿಸಿ ಉಪದೇಶ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ದೊಡ್ಡ ಅವಕಾಶ ಪುಣ್ಯ ಸಂಪಾದನೆಗೆ ಇದ್ದಾಗಲೂ ಮಾಡೋದಿಲ್ಲ ಅಂದರೆ ಎಂತಹ ಸೌಭಾಗ್ಯದಿಂದ ನಾವು ವಂಚಿತರಾಗ್ತಾ ಇದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳಿ. ಅಂದರೆ ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದರೆ, ಒಂದು ದಿನ ಕೆಲಸ ಮಾಡಿದ್ದು ಅದೇ ಕೆಲಸ ಮಾಡಿದ್ದನ್ನು ಮತ್ತೆ ಮತ್ತೆ ಹೇಳಿ ಸಂಬಳ ಇಸ್ಕೊಂಡಂತೆ. ಮಾಡಿದ್ದು ಒಂದೇ ದಿವಸ ಕೆಲಸ, ನಿನ್ನೆ ಕೆಲಸ ಮಾಡಿದ್ನಲ್ಲ ಅಂತ ಮತ್ತೆ ಇವತ್ತು ಹಣ ಸಂಬಳ ಇಸ್ಕೊಳ್ಳೋದು, ಮೊನ್ನೆ ಮಾಡಿದ್ನಲ್ಲ ಅಂತ ಮತ್ತೆ ಇಸ್ಕೊಳ್ಳೋದು, ಅದೇ ಕೆಲಸಕ್ಕೇನೆ. ಯಾರು ಕೊಡ್ತಾರೆ? ನೀವು ಕೊಡ್ತೀರಾ? ನಿಮಗೆ ಯಾರಾದರೂ ಕೊಟ್ಟಿದ್ದಾರಾ? ಅದೇ ಕರ್ಮಕ್ಕೇನೆ ಮತ್ತೆ ಮತ್ತೆ ಸಮರ್ಪಣೆ ಮಾಡಿದಾಗ ಪುಣ್ಯವನ್ನು ಕೊಡುವಂತಹ ಸ್ವಾಮಿ ಭಗವಂತ ಕರುಣಾಮಯ. ಆದರೆ ಅಷ್ಟು ಸುಲಭ ಉಪಾಯವನ್ನೂ ಮಾಡುವುದಕ್ಕೆ ತಯಾರಿಲ್ಲದೆ ಇರುವಂತಹ ಆಲಸ್ಯದ ಮೂರ್ತಿ ಅಂತನಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವೆ. ವೈರಾಗ್ಯ ಮೂರ್ತಿಗಳು, ಜ್ಞಾನಮೂರ್ತಿಗಳು ಹೀಗೆಲ್ಲ ಹಿಂದೆ ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಡ್ತಾ ಇದ್ದರು. ಈಗ ಆಲಸ್ಯ ಮೂರ್ತಿಗಳು ಅನ್ನುವ ಬಿರುದನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲರೂ ತಯಾರಿದ್ದಾರೆ. ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ, ಮತ್ತು ಬೇಜಾರೂ ಇಲ್ಲ ಅವರಿಗೆ. ಆ ತರಹದ ಒಂದು ಔದಾಸೀನ್ಯ, ಆಲಸ್ಯ
ಸಾಧನೆಯನ್ನು ಮಾಡುವ ವಿಷಯದಲ್ಲಿ ಪರಾಂಗುಖತೆ, ಕೇವಲ ಭೋಗಗಳಲ್ಲಿ ಆಸಕ್ತಿ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇರುವಂತಹ ಒಂದು ದೊಡ್ಡದಾದ ದುರಂತ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ ಪಾಪ ಅಂದರೆ ಮಾತು ಬೇರೆ, ಹೇಳೋರೇ ಇಲ್ಲ ಅಂದರೆ ಮಾತು ಬೇರೆ. ಇಂತಹ ಭಾಗವತದಂತಹ ಶಾಸ್ತ್ರ ಇದೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಂತಹ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ರತ್ನಗಳಿವೆ. ಏನು ಕೊರತೆ ಇದೆ? ಹೇಳುವುದಕ್ಕೆ ಜ್ಞಾನಿಗಳಿದ್ದಾರೆ. ಇಷ್ಟಿದ್ದರೂ ನಾವು ಉಪದೇಶವನ್ನು ಪಡೆಯೋದಿಲ್ಲ, ಅನುಸಂಧಾನ ಮಾಡೋದಿಲ್ಲ, ಅನುಷ್ಠಾನದಲ್ಲಿ ತರೋದಿಲ್ಲ ಅಂದರೆ ಬಹಳ ದೊಡ್ಡ ತಪ್ಪು. ಮತ್ತೆ ಸಿಗೋದಿಲ್ಲ ಈ ಭಾಗ್ಯ. ಇಂತಹ ಒಂದು ಮಹತ್ವವನ್ನು ಆ ಸಮರ್ಪಣದ ಬಗ್ಗೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೀವು ಮಾಡಿ, ನಿಮ್ಮವರು ಮಾಡುವಂತಹ ಸತ್ಕರ್ಮಗಳನ್ನು ಅವರಿಂದಲೂ ಸಮರ್ಪಣೆ ಮಾಡಿಸಿ, ಶುಭ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು. ಅಶುಭ ಕರ್ಮಗಳನ್ನು ದೇವರೇ ನನ್ನ ಪೂರ್ವಜನ್ಮದ ಕರ್ಮ ಹಾಗೂ ನನ್ನ ಯೋಗ್ಯತೆಗೆ ತಕ್ಕಂತೆ ಅಶುಭ ಕರ್ಮವನ್ನು ಮಾಡಿಸಿದ ಅಂತ ತಿಳಿಯಬೇಕು. ಆದರೆ ಈ ಅಶುಭ ಕರ್ಮ ದೇವರ ಪೂಜೆ ಅಂತ ತಿಳಿದು ದೇವರಿಗೆ ಸಮರ್ಪಣೆ ಮಾಡಬಾರದು. ಸಮರ್ಪಣೆ ಅಂದರೆ ಏನು ಅಂತ ನಿನ್ನೆ ತಿಳಿದಿದ್ದೀರಲ್ಲ, ನಿಮಗೆಲ್ಲ ಗೊತ್ತಿದ್ದ ಶ್ಲೋಕ. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ. 2 ಪಾಯಿಂಟ್ಸ್. ನಾನು ಮಾಡಿದ್ದೆಲ್ಲ ದೇವರು ಮಾಡಿಸ್ತಾನೆ, ನಂಬರ್ 1. ನಂಬರ್ 2, ಎರಡನೆಯದು, ಇದೆಲ್ಲ ದೇವರ ಪೂಜೆ ಅಂತ. ಅದು ಶುಭ ಕರ್ಮವೋ ಅಶುಭ ಕರ್ಮವೋ, ಸಂಧ್ಯಾವಂದನ ಮಾಡ್ತೀರೋ, ಕಳ್ಳತನವೋ ಸುಳ್ಳೋ, ಏನೋ ಒಳ್ಳೆಯದೋ ಕೆಟ್ಟದ್ದು ಏನು ಮಾಡಿದರೂ ನಾಹಂಕರ್ತ ಹರಿಃಕರ್ತ, ಇದಂತೂ ಕಾಮನ್. ಯಾವುದೂ ನಾನು ಸ್ವತಂತ್ರವಾಗಿ ಮಾಡಿದ್ದಲ್ಲ, ದೇವರೇ ಮಾಡಿಸಿದ್ದು. ಎರಡನೆಯ ಪಾರ್ಟ್ ಇದೆಯಲ್ಲ, ಇದು ದೇವರ ಪೂಜೆ ಅಂತ, ಅದು ಮಾತ್ರ ಕಾಮನ್ ಅಲ್ಲ. ಶುಭ ಕರ್ಮಗಳಿಗೆ ಮಾತ್ರ ಇದು ದೇವರ ಪೂಜೆ ಅಂತ ಸಮರ್ಪಣೆ ಮಾಡೋದು. ಅಶುಭ ಕರ್ಮಗಳನ್ನು ದೇವರಿಗೆ ಪೂಜೆ ಅಂತ ಸಮರ್ಪಣೆ ಮಾಡುವಂತಿಲ್ಲ. ಭಗವಂತ, ಈ ಅಶುಭ ಕರ್ಮ ನಾನು ಮಾಡಬಾರದಾಗಿತ್ತು, ಆದರೆ ನನ್ನ ಪೂರ್ವಜನ್ಮದ ಯಾವುದೋ ಒಂದು ಕರ್ಮ, ನಾನು ಆ ತಪ್ಪು ಕೆಲಸ ಮಾಡಿದ್ದಕ್ಕೆ ಈ ತಪ್ಪು ಮಾಡುವ ಹಣೆ ಬರಹ ನನಗೆ ಬಂತು. ನನ್ನ ಯೋಗ್ಯತೆ, ನನ್ನ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಇವತ್ತು ನನ್ನಿಂದ ಈ ಕೆಟ್ಟ ಕೆಲಸ ಮಾಡಿಸಿದ್ದಿ. ಏಕಾದಶಿ ತಿನ್ನಬಾರದು, ಏಕಾದಶಿ ದಿನ ಇವತ್ತು ತಿನ್ನುವಂತೆ ನನಗಾಯಿತು. ಯಾಕೆಂದರೆ ಹಿಂದೊಂದು ತಪ್ಪು ಕೆಲಸ ನಾನು ಮಾಡಿದ್ದಕ್ಕೆ ಇನ್ನೊಂದು ತಪ್ಪು ಕೆಲಸ ಮಾಡೋ ಹಾಗೆ ನೀನು ನನಗೆ ಪ್ರಚೋದನೆ ಮಾಡಿದ್ದಿ. ಆದರೆ ಮತ್ತೆ ಇನ್ನೊಮ್ಮೆ ಇಂತಹ ತಪ್ಪು ಕೆಲಸ ನನ್ನಿಂದ ಆಗದೇ ಇರೋ ಹಾಗೆ ಮಾಡು. ಅಶುಭ ಕರ್ಮಗಳು ನಮ್ಮಿಂದ ನಡೆದಾಗ ಬುದ್ಧಿಪೂರ್ವಕ ಮಾಡೋದಲ್ಲ, ಮಾಡಬಾರದು ಅಂತ ಮನಸ್ಸಿರತ್ತೆ. ಯಾವುದೋ ಒಂದು ಒತ್ತಡದಿಂದ ಅಶುಭ ಕರ್ಮ ನಮ್ಮಿಂದ ಆಗತ್ತೆ. ಆದಾಗ ಒಳಗಿದ್ದು ನೀನೇ ಮಾಡಿಸಿದ್ದಿ ದೇವರು, ನನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಮತ್ತೆ ಇಂತಹ ಅಶುಭ ಕರ್ಮ ನನ್ನಿಂದ ಆಗದೇ ಇರೋ ಹಾಗೆ ಅನುಗ್ರಹ ಮಾಡು ಅಂತ ಕೇಳಿಕೊಳ್ಳುವುದು. ಶುಭ ಕರ್ಮಗಳನ್ನು ಮಾಡಿದಾಗ ಮಾತ್ರ ದೇವರೇ ನೀನೇ ಮಾಡಿಸಿದ್ದು ಒಳಗಿದ್ದು, ಇಂತಹ ಶುಭ ಕರ್ಮಗಳನ್ನು ಮತ್ತೆ ಮತ್ತೆ ನನ್ನಿಂದ ಮಾಡಿಸು, ಇದು ನಿನ್ನ ಪೂಜೆ ಅಂತ ಸ್ವೀಕಾರ ಮಾಡು ಎಂಬುದಾಗಿ ಸಮರ್ಪಣೆ ಮಾಡುವುದು. ಸುಮ್ಮನೆ ನಿಮಗೆ ಬೇಕು ಅಂದರೆ ಕ್ಲಾಸಿಫಿಕೇಷನ್ ಮಾಡೋದಾಗಿದ್ದರೆ ಅದನ್ನು ಅರ್ಪಣೆ ಅಂತ ಕರೆಯಬಹುದು ಅಶುಭ ಕರ್ಮಗಳಿಗೆ. ಇಲ್ಲಿ ಸಮರ್ಪಣೆ, ಯಾಕೆಂದರೆ ಇದನ್ನು ಪೂಜಾರೂಪವಾಗಿ ನಾವು ಅರ್ಪಣೆ ಮಾಡ್ತೇವೆ. ಅದು ಕೇವಲ ದೇವರು ಮಾಡಿಸಿದ್ದು ಅಂತ ಮಾತ್ರ ತಿಳಿದು ಮತ್ತೆ ಇಂತಹ ಕಾರ್ಯ ಮಾಡಿಸೋದು ಬೇಡ ಅಂತ ಕೇಳಿಕೊಳ್ತೇವೆ. ಇದನ್ನು ಚೆನ್ನಾಗಿ ತಿಳಿಯಬೇಕು. ಯಾಕೆಂದರೆ ಅನೇಕ ಜನ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ, ಅದಕ್ಕೆ ಶ್ರೀಮದಾಚಾರ್ಯರು ಒಪ್ಪಿಗೆ ಕೊಟ್ಟಿಲ್ಲ. ಸತ್ಕರ್ಮಗಳನ್ನು, ಶುಭ ಕರ್ಮಗಳನ್ನು ಮಾತ್ರ ದೇವರಿಗೆ ಪೂಜಾರೂಪದಲ್ಲಿ ಸಮರ್ಪಣೆ ಮಾಡುವುದು. ಅಶುಭ ಕರ್ಮಗಳನ್ನು ದೇವರು ಮಾಡಿಸಿದ ಅಂತಿಷ್ಟೇ ಚಿಂತನೆ ಮಾಡಿ ಮತ್ತೆ ಮಾಡಿಸಬೇಡ ಅಂತ ಬೇಡಿಕೊಳ್ಳೋದೇ ಹೊರತು ಸಮರ್ಪಣೆಯಲ್ಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಭಗವದ್ಗೀತಾ ಭಾಷ್ಯಾದಿಗಳಲ್ಲಿ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹದಲ್ಲಿಯೂ ಕೂಡ ಇದರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ.
ಪುಣ್ಯ ಪಾಪಗಳನ್ನು ಅರ್ಪಿಸು ಅವನೆಡೆಗೆ ಅಂತ ಹರಿಕಥಾಮೃತ ಸಾರದಲ್ಲಿ ಪುಣ್ಯವೋ ಪಾಪವೋ ಶುಭಕರ್ಮವೋ ಅಶುಭಕರ್ಮವೋ ಏನಿದ್ದರೂ ದೇವರಿಗೆ ಅರ್ಪಿಸು ಅಂತ ಹೇಳಿದ್ದಾರೆ. ನೋಡಿ ಗಮನಿಸಿ, ಅರ್ಪಿಸು, ಸಮರ್ಪಿಸು ಅಂತ ಹೇಳಿಲ್ಲ ಹರಿಕಥಾಮೃತ ಸಾರದಲ್ಲಿ. ಅರ್ಪಣೆ ಮಾಡಿ, ಸಮರ್ಪಣೆ ಅಲ್ಲ. ಅರ್ಪಣೆ ಅಂದರೆ ಬರೀ ದೇವರು ಮಾಡಿಸಿದ ಅಂತ ಚಿಂತನೆ ಮಾಡಿ. ಇದು ದೇವರ ಪೂಜಾರೂಪ ಅನ್ನುವ ಸಮರ್ಪಣೆ ಏನಿದೆ ಅದನ್ನು ಮಾತ್ರ ಪುಣ್ಯಗಳ ಸಮರ್ಪಣೆ ಮಾತ್ರ, ಶುಭಕರ್ಮಗಳ ಸಮರ್ಪಣೆ ಮಾತ್ರ ಎಂಬುದಾಗಿ ನಾವು ಚೆನ್ನಾಗಿ ಇದರ ಬಗ್ಗೆ ತಿಳಿಯಬೇಕು. ಸಮರ್ಪಣೆಯನ್ನು ಮಾಡುವಾಗ ಕೇವಲ ದೇವರಿಗೆ ಅಂತೂ ಅಂದ್ಕೊಳ್ಬೇಡಿ. ಗುರುಗಳು, ತತ್ವಾಭಿಮಾನಿ ದೇವತೆಗಳು, ವಾಯುದೇವರು ಹಾಗೂ ಭಗವಂತ ಇವರೆಲ್ಲರ ಚಿಂತನವನ್ನು ಮಾಡಿಯೇ ಸಮರ್ಪಣೆ ಮಾಡಬೇಕು. ಗುರುಗಳ ಅನುಗ್ರಹದಿಂದ ಈ ಕಾರ್ಯ ನಡೆದಿದೆ, ತತ್ವಾಭಿಮಾನಿ ದೇವತೆಗಳು ವಾಯುದೇವರ ಪ್ರೇರಣೆಯಿಂದ ನಡೆದಿದೆ, ಎಲ್ಲರಿಗೂ ಪ್ರೇರಕನಾಗಿ ಭಗವಂತ ಇದ್ದಾನೆ ಅಂತ ತಿಳಿದು ತಾರತಮ್ಯ ಕ್ರಮದಲ್ಲಿ ಅವರೆಲ್ಲರ ಅಧೀನವಾಗಿ ಈ ಕರ್ಮ ನಡೆದಿದೆ ಅಂತ ಎಲ್ಲರಿಗೂ ಸಮರ್ಪಣೆ. ಮುಖ್ಯವಾಗಿ ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ಹೀಗೆ ಅನುಸಂಧಾನ ಇರಬೇಕು. ನಾನಾಯಿತು ದೇವರಾಯಿತು, ದೇವರು ಮಾಡಿಸಿದ್ದು ನಾನು ಮಾಡಿದ್ದು, ನಮ್ಮಿಬ್ಬರದೇ ಸಂಬಂಧ ಅಂತ ತಿಳಿಯುವಂತಿಲ್ಲ. ಮಧ್ಯದಲ್ಲಿ ಈ ತಾರತಮ್ಯವನ್ನು ತಿಳಿಯಲೇಬೇಕು. ಹಾಗೆ ಮಾಡಿದರೆ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ, ಇಲ್ಲದಿದ್ದರೆ ಸ್ವೀಕಾರ ಮಾಡೋದಿಲ್ಲ ಎಂಬ ಅಂಶವನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಅನುಸಂಧಾನದಿಂದ ಸಮರ್ಪಣೆಯನ್ನು ಮಾಡಬೇಕು ಅಂತ ಕವಿ ಎಂಬ ಜ್ಞಾನಿಗಳು ಉಪದೇಶ ಮಾಡ್ತಾರೆ. ನಂತರ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾರೆ. ಯಾವ ರೀತಿ ನಮ್ಮ ಜೀವನದಲ್ಲಿ ಅನುಸಂಧಾನದ ಪದ್ಧತಿ ಇರಬೇಕು ಅಂತ ತಿಳಿಸಿಕೊಡ್ತಾರೆ. ಏನೇ ನೋಡಲಿ, ಏನೇ ಕೇಳಲಿ, ಯಾವುದನ್ನೇ ಮುಟ್ಟಲಿ, ಏನು ಚಿಂತನೆ ಮಾಡಬೇಕು ಮನಸ್ಸಿನಲ್ಲಿ. ಕವಿಗಳಂತಾರೆ, ಯಾವುದೇ ವಸ್ತುವನ್ನು ನೋಡಿದಾಗಲೂ ಇದು ದೇವರ ಅಧೀನ, ಇದು ದೇವರು ಸೃಷ್ಟಿ ಮಾಡಿದ್ದು, ನನ್ನದು ಸ್ವಂತ ಅಲ್ಲ ಅನ್ನುವ ಭಾವನೆ. ಮನುಷ್ಯನಿಗೆ ವೈರಾಗ್ಯ ಬರೋದಕ್ಕೆ ಬಹಳ ದೊಡ್ಡ ಸಾಧನ ಇದು. ಈ ಅನುಸಂಧಾನ ಮನುಷ್ಯನಿಗೆ ವೈರಾಗ್ಯವನ್ನೂ ತಂದುಕೊಡುತ್ತೆ, ಭಕ್ತಿಯನ್ನೂ ತಂದುಕೊಡುತ್ತದೆ, ಜ್ಞಾನವನ್ನೂ ತಂದುಕೊಡುತ್ತೆ. ಮೂರನ್ನೂ ಏಕಕಾಲಕ್ಕೆ ತಂದುಕೊಡುವಂತಹ ಅನುಸಂಧಾನ ಇದು. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯಃ ಅಸ್ಮೃತಿ ಯನ್ಮಾಯಯಾತೋ ಬುಧ ಆಭಜೇತ್ತಂ ಭಕ್ತ್ಯಾ ಏಕಯಾ ಈಶಂ ಗುರುದೇವತಾತ್ಮ. ಇದೆಲ್ಲ ನನ್ನ ಅಧೀನ ಅಂತ ತಿಳಿದು, ನಾನೇ ಸ್ವತಂತ್ರ ಅಂತ ಭಾವಿಸಿ, ನನ್ನ ಇಚ್ಛೆಗೆ ಬಂದಂತೇನೆ ಜಗತ್ತಿನಲ್ಲಿ ಎಲ್ಲ ನಡೆಯೋದು ಅಂತ ಅಂದ್ಕೊಂಡಿದ್ದರೆ ಹೆಜ್ಜೆ ಹೆಜ್ಜೆಗೆ ಅವನಿಗೆ ದುಃಖ, ಭಯ, ತಪ್ಪು ತಿಳುವಳಿಕೆ, ವಿಸ್ಮರಣೆ ಕಾಡುತ್ತವೆ. ಯಾವುದೋ ಒಂದು ಕಾರ್ಯ ಮಾಡಬೇಕಾಗಿದೆ, ಈ ಕಾರ್ಯವನ್ನು ನಾನು ಮಾಡುವುದಕ್ಕೆ ಹೊರಟಿದ್ದೇನೆ, ಈ ಕಾರ್ಯದಲ್ಲಿ ಪ್ರವೃತ್ತನಾಗುವ ನನ್ನ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಎಲ್ಲವೂ ದೇವರ ಅಧೀನ. ಈ ಕಾರ್ಯದಲ್ಲಿ ಬಳಸುವ ಎಲ್ಲ ವಸ್ತುಗಳು, ಅವುಗಳ ಸ್ವಭಾವ, ಗುಣ, ಧರ್ಮಗಳು ದೇವರ ಅಧೀನ. ಯಶಸ್ಸು, ಅಪಯಶಸ್ಸು ಎಲ್ಲವೂ ದೇವರ ಕೈಯಲ್ಲಿದೆ. ಭಗವಂತನ ಆಜ್ಞೆಯಂತೆ, ಅವನ ಪ್ರೇರಣೆಯಂತೆ ನಾನು ಪ್ರಯತ್ನವನ್ನು ಮಾಡ್ತೇನೆ, ಭಗವಂತನ ಸಂಕಲ್ಪದಂತೆ ಕಾರ್ಯವಾಗತ್ತೆ. ಈ ಅನುಸಂಧಾನದಿಂದ ಕಾರ್ಯ ಮಾಡುತ್ತಿದ್ದರೆ ಅವನಿಗೆ ಯಶಸ್ಸು ಸಿಕ್ಕರೂ ಸಂತೋಷವಾಗ್ತದೆ, ಅಪಯಶಸ್ಸಾದರೂ ಸಂತೋಷವೇ. ಯಾಕೆಂದರೆ ನಾನು ಸ್ವತಂತ್ರ ಅಲ್ಲ, ಎಲ್ಲವೂ ದೇವರ ಕೈಯಲ್ಲಿದೆ ಅಂತ ಅಂದ್ಕೊಂಡೇ ಅವನು ಶುರು ಮಾಡಿದ್ದಾನೆ, ಏನಾದರೂ ಸಂತೋಷ ಪಡ್ತಾನೆ. ಒಂದು ಕಥೆ ಹೇಳ್ತಾರೆ. ಒಬ್ಬ ದೊಡ್ಡ ವಕೀಲ ವಾದ ಮಾಡ್ತಾ ಇರುವಾಗ ಭಾರೀ ಜೋರಾಗಿ ವಾದವನ್ನು ಮಾಡಿದನಂತೆ ನ್ಯಾಯಾಲಯದಲ್ಲಿ. ನ್ಯಾಯಾಧೀಶನ ನಿರ್ಣಯಕ್ಕೆ ಬಿಟ್ಟದ್ದು ಅಂತ ದೈವಾತ್ ಇವನಿಗೆ ವಿರುದ್ಧವಾದ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ.
ನಗ್ತಾ ನಗ್ತಾ ಸಂತೋಷವಾಗಿ ಹೊರಗೆ ಬಂದಂತೆ. ಅಕ್ಕಪಕ್ಕದಲ್ಲಿದ್ದವರೆಲ್ಲ ಕೇಳಿದರು, ಅಲ್ಲ ಇಷ್ಟು ಒದರ್ಕೊಂಡು ಆರ್ಗ್ಯುಮೆಂಟ್ ಮಾಡಿದ್ದು ನಿನ್ನ ವಿರುದ್ಧ ಆಗಿ ಹೋಯ್ತಲ್ಲ, ನಿನಗೇನು ಬೇಸರ ಆಗಲಿಲ್ವಾ, ಏನು ಅಷ್ಟು ನಗ್ತಾ ಇದ್ದೀರಿ? ಅದಕ್ಕೆ ಅವನಂದಂತೆ, ಅವನು ಆಧ್ಯಾತ್ಮಿಕ ಹಿನ್ನೆಲೆ ಇರುವಂತಹ ವಕೀಲ. ಅವನು ಹೇಳಿದ, ನನ್ನ ಪ್ರಯತ್ನ ನಾನು ಮಾಡಿದೆ, ಆದರೆ ಈ ತರಹ ಆದೇಶ ಬರಬೇಕು ಅನ್ನೋದು ದೇವರ ಸಂಕಲ್ಪ ಇತ್ತು, ಆದ್ದರಿಂದ ಹಾಗೆ ಬಂದಿದೆ. ಹಾಗಾದರೆ ದೇವರ ಸಂಕಲ್ಪ ಇದ್ದ ಹಾಗೆ ಆದೇಶ ಬಂದಿದೆ ಅಂದರೆ ನಮ್ಮ ಸ್ವಾಮಿ ದೇವರು ಗೆದ್ದ ಅಂತ ಅರ್ಥ. ನನಗೆ ಯಾಕೆ ದುಃಖ ಆಗಬೇಕು ಅಂದಂತ. ಇದರ ಅರ್ಥ ಅವನು ಆರ್ಗ್ಯುಮೆಂಟ್ ಮಾಡುವಾಗಲೇ ಹಾಗೆ ಪ್ರಯತ್ನ ಮಾಡುವಾಗ ಪೂರ್ಣವಾಗಿ ತನಗೇನು ಸರಿ ಅನಿಸಿದೆಯೋ ಅದನ್ನು ಪ್ರಯತ್ನ ಮಾಡೋದು. ಆದರೆ ಯಶಸ್ಸು ದೇವರ ಕೈಯಲ್ಲಿದೆ, ಹೀಗೂ ಆಗಬಹುದು ಹಾಗೂ ಆಗಬಹುದು ಅನ್ನೋ ಹಿನ್ನೆಲೆಯೊಳಗೆ ಅವನು ಕುಳಿತಿದ್ರೆ ಯಾವುದು ಬಂದರೂ ಎಕ್ಸೆಪ್ಟ್ ಮಾಡ್ತಾನೆ. ಇದು ಹೀಗೇ ಆಗೋದು, ಬೇರೆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತನ್ನುವ ಮನೋಭೂಮಿಕೆ ಅವನದಾಗಿದ್ದರೆ ಸ್ವಲ್ಪ ವ್ಯತ್ಯಾಸ ಆದರೂ, ಒಂದು ಕೂದಲೆಳೆಯಷ್ಟು ಆಚೆ ಈಚೆ ಆದರೂ ಆಕಾಶ ಕಡಿದುಕೊಂಡು ಬಿದ್ದಾಗ ಆಗತ್ತೆ ಅವನಿಗೆ ತಲೆ ಮೇಲೆ. ಇದು ಬರೀ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಯಾವುದೇ ಕ್ಷೇತ್ರ ಇರ್ಬೋದು. ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯೋಗ ದಿನಾಚರಣೆ ಅಂತ ನಾಳೆ ಮಾಡ್ತಾ ಇದ್ದಾರಲ್ಲ, ಇದು ಯೋಗ ಅಂತ ಕೃಷ್ಣ ಹೇಳ್ತಾನೆ. ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇರಬೇಕು. ಪರಾಜಯಗಳಲ್ಲಿ, ಯಶಸ್ಸು ಅಪಯಶಸ್ಸುಗಳಲ್ಲಿ ಸಮತೆ ಇರಬೇಕು. ಏನು ಬಂದರೂ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ತಾಳ್ಮೆ ಮನುಷ್ಯನಲ್ಲಿ ಇದ್ದರೆ ಅದೇ ದೊಡ್ಡ ಯೋಗ ಅಂತ. ಅವನಿಗೆಂದೂ ದುಃಖ ಇಲ್ಲ, ಅವನಿಗೆಂದೂ ಭಯ ಇಲ್ಲ. ಯಾಕೆಂದರೆ ನಾನು ಸ್ವತಂತ್ರ ಅಂತ ಅವನು ತಿಳಿದೇ ಇಲ್ಲ. ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್. ಯಾವುದು ತನ್ನ ಅಧೀನ ಅಲ್ಲ ಅಂತಹ ವಸ್ತುಗಳ ಬಗ್ಗೆ ತನ್ನ ಅಧೀನ ಅಂತನ್ನುವ ತಪ್ಪು ತಿಳುವಳಿಕೆ ಇದ್ದಾಗ ಮನುಷ್ಯನಿಗೆ ಭಯ ಇದೆ, ದುಃಖ ಇದೆ, ಅಸಮಾಧಾನಗಳಿವೆ. ಎಲ್ಲವೂ ದೇವರ ಅಧೀನ ಅಂತ ತಿಳಿದವನಿಗೆ ಎಲ್ಲಿಯೂ ಭಯ ಇಲ್ಲ, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಆದ್ದರಿಂದ ಎಲ್ಲವೂ ದೇವರ ಅಧೀನ ಅಂತ ಚಿಂತನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿ, ಆ ರೂಢಿಯನ್ನು ಮಾಡಿಕೊಳ್ಳಿ. ಒಬ್ಬ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿ ಏನು ನೋಡಿದರೂ ಕೂಡ ಇದರಿಂದ ನನಗೆ ಹೇಗೆ ಲಾಭ ಆದೀತು ಅಂತೇ ವಿಚಾರ ಮಾಡ್ತಿರ್ತಾನೆ. ಅವನು ಮನೆಯೊಳಗೆ ಬರಲಿ, ಒಂದು ಮದುವೆಗೆ ಹೋಗಲಿ, ಯಾವುದೇ ವಸ್ತುವನ್ನು ನೋಡಿದರೂ ಇದರಿಂದ ನಾನು ಲಾಭ ಹೇಗೆ ಮಾಡ್ಕೊಳ್ಬೋದು, ಯಾವ ರೀತಿ ನನ್ನ ಬಿಸ್ನೆಸ್ಸಿಗೆ ಇದರಿಂದ ಉಪಯೋಗ ಆಗಬಹುದು ಅಂತ. ಒಬ್ಬ ವಿಜ್ಞಾನಿಯಾಗಿದ್ದರೆ ಅವನು ತನ್ನ ಸಂಶೋಧನೆಗೆ ಈ ವಸ್ತುವಿನ ಉಪಯೋಗ ಹೇಗೆ ಮಾಡಿಕೊಳ್ಳಬಹುದು ಅಂತೇ ನೋಡುತ್ತಿರ್ತಾನೆ. ಶಾಸ್ತ್ರ ಹೇಳುತ್ತೆ, ನೀನೊಬ್ಬ ತತ್ವಜ್ಞಾನಿಯಾಗಿ ಯಾವುದೇ ವಸ್ತುವನ್ನು ನೋಡಿದರೂ ದೇವರ ಬಗ್ಗೆ ಹೇಗೆ ಚಿಂತನೆ ಮಾಡಬಹುದು ಇದರ ಹಿನ್ನೆಲೆಯಲ್ಲಿ ಅಂತನ್ನುವ ಆಲೋಚನೆ ನಿನಗಿರಲಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾವ ವಸ್ತುವನ್ನು ನೋಡಿದರೂ ಆ ವಸ್ತುವನ್ನು ಹುಟ್ಟಿಸಿದ ದೇವರು, ಎಷ್ಟು ಅದ್ಭುತವಾದ ಕೌಶಲ ದೇವರದು ಇದರ ಹಿನ್ನೆಲೆಯಲ್ಲಿದೆ. ಏನು ಕಾರುಣ್ಯ ಇದೆ. ಏನು ನೋಡಿದರು ಕಂಡದ್ದೆಲ್ಲ. ಶ್ರೀಮದ್ಭಾಗವತ ಹೇಳಿತು, ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ ಯತ್ ಕಿಂಚ ಭೂತಂ ಪ್ರಣಮೇದನನ್ಯಂ. ಎಂತಹ ಸಂದೇಶವನ್ನು ಕವಿಗಳು ಕೊಡ್ತಾ ಇದ್ದಾರೆ. ಧರ್ಮ ದೇವಸ್ಥಾನಕ್ಕೆ ಹೋದಾಗ ಸಾಯಂಕಾಲ ಒಂದು 10 ನಿಮಿಷ, ಬೆಳಗ್ಗೆ ಒಂದು 10 ನಿಮಿಷ, ದೇವರ ಮನೆಯೊಳಗೆ ಮಡಿಯಿಂದ ಕುಳಿತಾಗ ಒಂದು 10 ನಿಮಿಷ ಮಾತ್ರ ಅಲ್ಲ. ಧರ್ಮ ಇದು ಸಾರ್ವಕಾಲಿಕವಾಗುವಂತೆ ಮಾಡಿಕೊಳ್ಳಿ. ಅನುಸಂಧಾನ ಇದು ಸಾರ್ವಕಾಲಿಕ ಆಗಲಿ. ಕೆಲವು ಪ್ರದೇಶಗಳಿಗೆ, ಕೆಲವು ಸಮಯಕ್ಕೆ ಅದು ಸೀಮಿತವಾಗುವುದು ಬೇಡ. ಕೆಲವೇ ವ್ಯಕ್ತಿಗಳಿಗಂತೂ ಸರ್ವಥಾ ಸೀಮಿತ ಅಲ್ಲ ಧರ್ಮ. ಇದು ವಿಶ್ವಧರ್ಮ.
ಪ್ರವನು ಅನುಷ್ಠಾನ ಮಾಡಲು ಸಾಧ್ಯವಾಗಬಹುದಾದ ಧರ್ಮ. ಇದು ಸಾರ್ವಭೌಮ ಧರ್ಮ, ಎಲ್ಲ ಭೂಮಿಯಲ್ಲಿಯೂ ಮಾಡಬಹುದಾದ ಧರ್ಮವಾದ್ದರಿಂದ ಇದು ಸಾರ್ವಭೌಮ ಧರ್ಮ, ಇದು ಸಾರ್ವಕಾಲಿಕ ಧರ್ಮ. ಇದಕ್ಕೆ ಯಾವುದೇ ಸೀಮೆ ಇಲ್ಲ. ಸಂಧ್ಯಾ ವಂದನೆಗೆ ಒಂದು ಸೀಮೆ ಇದೆ. ಇಂತಹ ಹೊತ್ತಿಗೆ ಮಾಡಬೇಕು, ಸೂರ್ಯೋದಯ ಕಾಲದಲ್ಲಿ, ಸೂರ್ಯಾಸ್ತ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಮಾಡಬೇಕಾದದ್ದು, ಶುದ್ಧವಾದ ಸದಾಚಾರದಲ್ಲಿ ಮಡಿಯಲ್ಲಿ ಮಾಡಬೇಕಾದದ್ದು, ಪೂರ್ವಾಭಿಮುಖವಾಗಿ ಕುಳಿತು ಮಾಡಬೇಕು ಅಥವಾ ಉತ್ತರಾಭಿಮುಖವಾಗಿ ಮಾಡಬೇಕು, ಈ ಸಮಯಕ್ಕೆ ಮಾಡಬೇಕು, ಈ ರೀತಿಯ ಸದಾಚಾರದಿಂದ ಇದ್ದು ಮಾಡಬೇಕು. ಅದಕ್ಕೆಲ್ಲ ಕೆಲವು ಪರಿಕರಗಳು ಬೇಕು, ನೀರು ಬೇಕು, ಪಾತ್ರೆಗಳು ಬೇಕು ಇತ್ಯಾದಿ. ದೇವರ ಚಿಂತನ, ಅನುಸಂಧಾನ, ಭಕ್ತಿ ಇದಕ್ಕೆ ಯಾವ ನಿಯಮವೂ ಇಲ್ಲ. ಅಂತಹ ಧರ್ಮವನ್ನು ನೀವು ಮಾಡುವುದಕ್ಕೆ ರೂಢಿಸಿಕೊಳ್ಳಿ. ಅಂಥದನ್ನು ಮಾತ್ರ ಅಲ್ಲ, ಸಂಧ್ಯಾವಂದನ, ದೇವರ ಪೂಜೆ ಇಂತಹ ಧರ್ಮಗಳನ್ನು ಮಾಡಿ. ಆ ಧರ್ಮಗಳನ್ನು ಮಾಡುವುದಲ್ಲದೆ ಎಲ್ಲ ಹೊತ್ತಿಗೂ ಮಾಡಬಹುದಾದಂತಹ ಧರ್ಮಗಳಿವೆ. ಹಣ ಗಳಿಸೋದಕ್ಕೂ ಸಾಧ್ಯ ಇಲ್ಲ ಇಷ್ಟು ಸುಲಭವಾಗಿ, ಆದರೆ ಪುಣ್ಯ ಗಳಿಸೋದಕ್ಕೆ ಅಷ್ಟು ಅವಕಾಶವನ್ನು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ದೇವರ ಪ್ರತಿಮೆ ನೋಡಿ, ಆ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಪ್ಪ ಅಂದರೆ ಆ ಪ್ರತಿಮೆ ನೋಡೋವರೆಗೆ ನಾವು ಕಾಯಬೇಕು. ಮನೆಯಲ್ಲಿರುವ ಪೆಟ್ಟಿಗೆಯನ್ನು ಬಿಚ್ಚಿದಾಗ ಕಾಣುವ ಪ್ರತಿಮೆಯೋ, ದೇವಸ್ಥಾನಗಳಲ್ಲಿ ಹೋದಾಗ ಕಾಣುವ ಪ್ರತಿಮೆಯೋ, ಅದನ್ನು ಕಂಡಾಗ ಅದರೊಳಗೆ ದೇವರ ಚಿಂತನೆ ಮಾಡೋದು ಅಂತ ಶ್ರೀಮದ್ಭಾಗವತ ಹೇಳಿತು. ಖಂ ಖಂ ಅಂದರೆ ಆಕಾಶ. ಖಮ್ಮಗೆ ಇರುವ ಪದಾರ್ಥಗಳನ್ನು ಮಾಡಿದಾಗ ಅದನ್ನು ತಿನ್ನೋ ಮುಂದೆ ದೇವರ ಸ್ಮರಣೆ ಮಾಡಿ ಅಂತ ಅರ್ಥ ಅಲ್ಲ. ಮತ್ತು ಖಂ ಖಂ ಅಂದರೆ ಆಕಾಶ. ಎಲ್ಲಿ ಹೋಗ್ತೇವೆ ನಾವು ಆಕಾಶ ಬಿಟ್ಟು? ಇಡೀ ಜಗತ್ತನ್ನು ತುಂಬಿಕೊಂಡಂತಹ ಇನ್ಫಿನಿಟ್ ಆಗಿರುವಂತಹ, ಆಮ್ನಿ ಪ್ರೆಸೆಂಟ್ ಆಗಿರುವಂತಹ ವಸ್ತು. ಆಕಾಶ ಇಲ್ಲದ ಸ್ಥಳವೇ ಇಲ್ಲ, ಸ್ಪೇಸ್ ಇಲ್ಲದ ಸ್ಪೇಸ್ ಇಲ್ಲ, ಎಲ್ಲ ಸ್ಪೇಸಿನಲ್ಲಿಯೂ ಸ್ಪೇಸ್ ಇದೆ. ಅಂತಹ ಆಕಾಶವೇ ದೇವರ ಒಂದು ಪ್ರತಿಮೆ ಅಂತ ಚಿಂತನೆ ಮಾಡುವಂಥದ್ದು ಭಾಗವತ. ಖಂ ವಾಯುಂ, ಗಾಳಿ ಬೀಸ್ತಾ ಇದೆ, ಎಷ್ಟು ಆರಾಮಿದೆಯಪ್ಪ, ತಂಪು ಗಾಳಿ ಅಂತ ಅನಬೇಡಿ. ಬರೀ ಎಷ್ಟು ತಂಪಾದ ಗಾಳಿಯನ್ನು ಭಗವಂತ ಸೃಷ್ಟಿ ಮಾಡಿ ತಾನೇ ಅದರೊಳಗಿದ್ದು ಪ್ರೀತಿಯಿಂದ ನನಗೆ ಶಕೆಯಾಗಬಾರದು, ಶ್ವಾಸ ಇಲ್ಲದೆ ಸಾಯಬಾರದು ನಾನು ಅಂತ ಎಷ್ಟು ಕಾಳಜಿಯಿಂದ ಈ ವಾಯುವಿನ ಸೃಷ್ಟಿ ಮಾಡಿ ನನಗಾಗಿ ಕೊಟ್ಟಿದ್ದಾನೆ ದೇವರು ಅಂತ ಭಾವನೆ ಬಂದರೆ ಎಷ್ಟು ದೊಡ್ಡ ಪುಣ್ಯ, ಎಂತಹ ದೊಡ್ಡ ಧರ್ಮ, ಎಷ್ಟು ಸುಲಭ. ಗಾಳಿಯ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇದ್ದೀರಾ? ಅದರಲ್ಲಿ ದೇವರ ಅನುಸಂಧಾನ ಮಾಡಿದಿರಾ? ಹಾಗಾದರೆ ಇಷ್ಟು ಹಣ ಕೊಡಿ, ರಸೀದಿ ಹರಿಸಿ ಅಂತ ಹೇಳಲಿಕ್ಕೆ ಯಾರಿದ್ದಾರಾ ನಿಮಗೆ? ಸಮಯದ ನಿರ್ಬಂಧ ಇಲ್ಲ, ಹಣದ ಅವಶ್ಯಕತೆಯೇ ಇಲ್ಲ. ನಿನ್ನ ಮನಸ್ಸಿನಲ್ಲಿ ನೀನು ಚಿಂತನೆ ಮಾಡುವುದಕ್ಕೆ ಯಾರಿಗೆ ಹಣ ಕೊಡಬೇಕಾಗಿದೆ? ಯಾಕೆ ಕೊಡಬೇಕು? ನೀನು ಮನಸ್ಸಿನಲ್ಲಿ ಚಿಂತನೆ ಮಾಡು. ಈ ಆಕಾಶ ದೇವರು ಸೃಷ್ಟಿ ಮಾಡಿದ್ದು, ಸ್ಪೇಸ್ ಇದು ದೇವರು ಅನಾದಿ ಕಾಲದಿಂದ ನಿಯಂತ್ರಣ ಮಾಡಿದ್ದು, ಭೂತಾಕಾಶವನ್ನು ದೇವರು ಸೃಷ್ಟಿ ಮಾಡಿದ್ದು. ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ನಿಯಮಾತ್ ಅದಹ. ಇದೇ ಶ್ರೀಮದ್ಭಾಗವತ ಮತ್ತೊಂದು ಕಡೆಗೆ ಹೇಳುತ್ತದೆ. ಪೃಥ್ವಿ ಹೇಗೆ ಗಟ್ಟಿಯಾಗಿದೆ, ಸಾಲಿಡ್ ಆಗಿದೆ, ಇದೇ ರೀತಿ ಆಕಾಶ ಇದ್ದರೆ, ಇದೇ ರೀತಿ ವಾಯು ಇದ್ದರೆ ಏನಾಗ್ತಿತ್ತು ನಮ್ಮ ಗತಿ? ಪೃಥ್ವಿ ನಿಂತು ಓಡಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ ಗಟ್ಟಿಯಾಗಿದೆ, ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿದೆ. ನೀರು ಕುಡಿಯುವುದಕ್ಕೆ ಹೇಗೆ ಬೇಕೋ, ಪಚನವಾಗುವುದಕ್ಕೆ, ಒಳಗೆ ಹೋಗಿ ಹೊರಗೆ ಬರೋದಕ್ಕೆ ಹಾಗಿದೆ. ಪೃಥ್ವಿ ಇದ್ದಂತೆ ನೀರಿಲ್ಲ. ಗಾಳಿ ಮತ್ತೊಂದು ರೀತಿಯಲ್ಲಿದೆ, ಬೆಂಕಿ ಇನ್ನೊಂದು ರೀತಿಯಲ್ಲಿದೆ, ಆಕಾಶ ಮತ್ತೊಂದು ರೀತಿಯಲ್ಲಿದೆ. ಪಂಚಮಹಾಭೂತಗಳನ್ನು ಬೇರೆ ಬೇರೆ ರೀತಿಯ ಸ್ವಭಾವದಿಂದ ದೇವರು ಸೃಷ್ಟಿ ಮಾಡಿ ನಮ್ಮ ಬದುಕಿಗೆ
ಅತ್ಯಂತ ಉಪಯುಕ್ತವಾಗೋ ಹಾಗೆ ಮಾಡಿದ್ದಾನೆ. ಎಲ್ಲವೂ ಒಂದೇ ರೀತಿ ಇದ್ದರೆ ನಾವು ಬದುಕೋದು ಹೇಗೆ? ಬರೀ ಆಕಾಶನೇ ಎಲ್ಲ ಕಡೆಗೆ. ಏನು ತಿನ್ನೋದು, ಏನು ಕುಡಿಯೋದು, ಎಲ್ಲಿ ನಿಲ್ಲೋದು? ನಿಲ್ಲುವುದಕ್ಕೆ ನೆಲೆ ಗಟ್ಟಿಯಾಗಿ ಮಾಡಿಕೊಟ್ಟ, ಕುಡಿಯುವುದಕ್ಕೆ ನೀರನ್ನು ದ್ರವವಾಗಿ ಮಾಡಿಕೊಟ್ಟ, ತಂಪಾಗಿ ಬೀಸುವ ಗಾಳಿ ಆನಂದಕರವಾಗಿರುವಂತೆ ತನ್ನದೇ ಆದ ಸ್ವಭಾವದಿಂದ ಗಾಳಿಯನ್ನು ಮಾಡಿಟ್ಟ, ಯಾರಿಗೂ ಅಡ್ಡಿಯಾಗದಂತೆ ಅವಕಾಶವನ್ನು ನೀಡುವ, ದಾರಿ ಬಿಡುವ ಸ್ವಭಾವವನ್ನು ಆಕಾಶಕ್ಕೆ ನೀಡಿದ. ನಮ್ಮ ಜೀವನ ಸುಗಮವಾಗಿ ಸಾಗಿದೆ. ಈ ಚಿಂತನವನ್ನು ಮಾಡಿದರೆ ಪಂಚಮಹಾಭೂತಗಳನ್ನು ಬಿಟ್ಟು ಹೊರಗೆ ನಾವು ಎಲ್ಲಿ ಹೋಗ್ತೇವೆ? ಸರ್ವಂ ಪಂಚಭಿರಾವಿಷ್ಟಂ ಭೂತೈಃ ಈಶ್ವರ ಬುದ್ಧಿಜೈಃ. ಈ ಪಂಚಮಹಾಭೂತಗಳ ಮಧ್ಯದಲ್ಲಿಯೇ ನಮ್ಮ ಓಡಾಟ, ಇವುಗಳ ಜೊತೆಗೆ ನಮ್ಮ ಒಡನಾಟ. ಹಾಗಾದರೆ ಇದೆಲ್ಲವೂ ದೇವರ ಸೃಷ್ಟಿ ಅಂತ ಚಿಂತನೆ ಮಾಡಿದರೆ, ಇದೆಲ್ಲದರಲ್ಲಿಯೂ ದೇವರಿದ್ದಾನೆ ಅಂತ ಚಿಂತನೆ ಮಾಡಿದರೆ, ಅದೇ ಒಂದು ದೊಡ್ಡದಾದ ಪೂಜೆ, ಮಹಾಪುಣ್ಯ ಸಾಧನ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾದೀನ್. ಏನು ಜ್ಯೋತಿರ್ಮಂಡಲ ಇದೆ, ಎಷ್ಟು ಅದ್ಭುತವಾದ ಸೃಷ್ಟಿಯಪ್ಪ ದೇವರದು. ನೋಡಿ, ನಾನಾಗ ಹೇಳಿದೆ ಜ್ಞಾನ, ಭಕ್ತಿ, ವಿರಕ್ತಿ ಎಲ್ಲವೂ ಬರುತ್ತೆ ಅಂತ. ಭಾಗವತವೇ ಹೇಳುತ್ತೆ ಮುಂದೆ. ಭಕ್ತಿ ಬರ್ತದೆ ಯಾಕೆ ಅಂದರೆ ಎಂತಹ ಮಹಾತ್ಮ್ಯ ದೇವರದು ಅಂತನ್ನುವ ಸ್ಮರಣೆ ನಮಗೆ ಬಂದರೆ ಭಕ್ತಿ ಉಕ್ಕೇ ಇರ್ತದೆ. ಜೊತೆಗೆ ನಾನೆಷ್ಟು ಸಣ್ಣವ ಅಂತ ತಿಳಿದು ಅಹಂಕಾರವು ಸುಟ್ಟು ಹೋಗುತ್ತೆ. ನಾನು ಕುಳಿತಿರೋದು ಇಷ್ಟು ಸಣ್ಣ ಸ್ಥಳದಲ್ಲಿ, ಪೃಥ್ವಿ ಎಷ್ಟು ದೊಡ್ಡದಿದೆ. ಇಂತಹ ಪೃಥ್ವಿಯಂತಹ ಎಷ್ಟೋ ಗ್ರಹಗಳನ್ನು ನುಂಗುವಷ್ಟು ದೊಡ್ಡದಾದ ಎಷ್ಟು ನಕ್ಷತ್ರಗಳಿವೆ. ಎಷ್ಟೋ ನಕ್ಷತ್ರಗಳಿಂದ ಹೊರಟು ಬಂದ ಬೆಳಕು ಇನ್ನೂ ಭೂಮಿಗೆ ತಲುಪಿಲ್ಲ. 1,80,000 ಮೈಲಿಯಷ್ಟು ವೇಗದಿಂದ ಕ್ಷಣಕ್ಕೆ ಸಾಗುವ ಕಿರಣಗಳು ಇನ್ನೂ ಬಂದು ನಮಗೆ ತಲುಪಿಲ್ಲ ಅಂದರೆ ಜಗತ್ತು ಎಷ್ಟು ದೊಡ್ಡದಿದೆ, ಆ ನಕ್ಷತ್ರಗಳು ಎಷ್ಟು ದೊಡ್ಡದಿವೆ. ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿ ಕಾಣುತ್ತವೆ. ಹಾಗಾದರೆ ಎಷ್ಟೋ ಲೈಟ್ ಇಯರ್ಸ್ಗಳಿಂದ ಹರಿದು ಬಂದರೂ ಇನ್ನೂ ತಲುಪೇ ಇಲ್ಲ ಅಂತಂತಾರೆ. ಎಷ್ಟು ನಕ್ಷತ್ರಗಳು, ಎಷ್ಟು ದೂರ, ಎಷ್ಟು ದೊಡ್ಡದು. ಇಂತಹ ಗ್ಯಾಲಕ್ಸಿಯನ್ನು ಸೃಷ್ಟಿ ಮಾಡಿದ ಆ ದೇವರ ಶಕ್ತಿ, ಅವನ ಕೌಶಲ ಏನು ಅದ್ಭುತ. ನಾನೆಷ್ಟು ಚಿಕ್ಕವ. ಒಂದು ಮನೆ ಕಟ್ಟಿದರೆ ದೊಡ್ಡ ಮನೆ, ಈ ಊರಿಗೆ ನನ್ನಷ್ಟು ಚೆನ್ನಾಗಿ ಮನೆ ಕಟ್ಟಿದವರು ಯಾರಿಲ್ಲ ಅಂತನ್ನೋ ಅಷ್ಟು ಬೀಗುತ್ತಾ ಇರ್ತಾನೆ. ಶ್ರೀಮದ್ ಭಾಗವತ ಹೇಳುತ್ತದೆ ಪಂಚಮಸ್ಕಂಧದಲ್ಲಿ, ಒಂದು ಸಲ ತಲೆ ಮ್ಯಾಲ್ ಮಾಡೋ, ಆಕಾಶದ ಕಡೆಗೆ ನೋಡು. ಇವತ್ತಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಲೆ ಮ್ಯಾಲ್ ಮಾಡಿದರೂ ಇವನಿಗೆ ದೇವರೊಳಗೆ ಭಕ್ತಿ ಬಂದಿರಬಾರದು, ಅಹಂಕಾರ ಖಂಡನೆ ಆಗಿರಬಾರದು ಅನ್ನೋ ರೀತಿಯಲ್ಲಿ ಈ ವಿದ್ಯುತ್ ದೀಪಗಳ ಆರ್ಭಟದೊಳಗೆ ನಕ್ಷತ್ರಗಳೇ ಕಾಣದೇ ಇರೋ ಹಾಗೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಕ್ಷತ್ರ ಕಾಣಿಸೋದೇ ಇಲ್ಲ, ಎಲ್ಲೋ ಒಂದೋ ಎರಡೋ ಕಾಣಿಸ್ತದೆ. ಹಳ್ಳಿಗಳಲ್ಲೇ ಬರಬೇಕು. ಸ್ವಾಭಾವಿಕವಾದಂತಹ ಆಕಾಶದೊಳಗಿನ ನಕ್ಷತ್ರಗಳ ಪರಿಪೂರ್ಣ ದರ್ಶನ ಆಗಬೇಕು ಅಂದರೆ ವಿದ್ಯುತ್ ದೀಪಗಳ ಆರ್ಭಟ ಇಲ್ಲದೇ ಇರುವ ಹಳ್ಳಿಗಳಲ್ಲಿ ಬಂದಾಗ ಕಾಣಿಸ್ತದೆ. ನೋಡು ಅಂತದೆ ಭಾಗವತ. ಒಂದು ಸಲ ನೋಡು, ಇಷ್ಟು ನಕ್ಷತ್ರಗಳು, ಇಷ್ಟು ಗ್ರಹಗಳು, ಅದರೊಳಗೆ ಒಂದು ಸಣ್ಣ ಗ್ರಹ ಪೃಥ್ವಿ, ಅದರೊಳಗಿನ ಒಂದು ಖಂಡ ಭರತಖಂಡ, ಅದರೊಳಗಿನ ಒಂದು ರಾಜ್ಯ ಕರ್ನಾಟಕ, ಅದರೊಳಗಿನ ಒಂದು ಊರು, ಅದರೊಳಗಿನ ಒಂದು ಏರಿಯಾ, ಒಂದು ಓಣಿ, ಒಂದು ಮನೆ, ಅದರೊಳಗಿನ ಒಂದು ಚೇರು, ಅದರ ಮೇಲೆ ಕೂತವ ನಾನು ಕೋತಿ. ಇಡೀ ಜಗತ್ತೇ ನನ್ನದು ಅಂತ ಅಹಂಕಾರದಿಂದ ಮೆರೀತೇನಲ್ಲ. ಯಾವ ಗಿಡದ ತೊಪ್ಪಲು ನಾನು? ಕ್ಷೋಣಿ ಕೋಣ ಶತಾಂಶ ಪಾಲನ ಕಲ ದುರ್ವಾರ ಗರ್ವಾನಲ ಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲುಃ ಪುರ ಧಾನ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತೇ ಸ್ಮ ವಿತ್ತೇ ಶತಾಂ.
ಇಂತಹ ಅಖಂಡವಾದ ಭೂಮಂಡಲದೊಳಗಿನ ಯಾವುದೋ ಮೂಲೆಯಲ್ಲಿರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ರಾಜ, ಮಂತ್ರಿ, ಶ್ರೀಮಂತ ಅಂತ ಅವನ ಸ್ತೋತ್ರ ಮಾಡಿ, ಅವನ ಬಾಲ ಬಡಿದು, ಅವನು ಕೊಟ್ಟ ಕಾಸಿನಿಂದ ತೃಪ್ತನಾಗಿ ಹಾರಾಡಿ ನನ್ನ ಜನ್ಮ ಸಾರ್ಥಕ ಅಂತ ಭಾವಿಸುವ ಅಪ್ರಬುದ್ಧ ಮಾನವರಲ್ಲಿ ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟಾಗ ಅಷ್ಟೈಶ್ವರ್ಯಗಳನ್ನೇ ಕುಳಿತಲ್ಲಿಯೇ ಸುಧಾಮನಿಗೆ ಸುರಿದ ಇಡೀ ಜಗತ್ತಿಗೆ ಸ್ವಾಮಿಯಾದಂತಹ ಭಗವಂತನಲ್ಲಿ ಯಾರ ಸೇವೆಯನ್ನು ಮಾಡಬೇಕು ತಿಳಿಯಿರಿ. ಇಂತಹ ಭೂಮಂಡಲದೊಳಗಿನ ಒಂದು ಮೂಲೆಗೆ ರಾಜರು ಅಂತ ಅನಿಸಿಕೊಂಡವರನ್ನು ಇಡೀ ಜೀವನ ಬೆನ್ನು ಹತ್ತಿ ಅವರ ಸೇವೆಯನ್ನು ಮಾಡುವುದಕ್ಕೆ ಮುಂದಾಗ್ತಿರಲ್ಲ. ಅಖಂಡ ಭೂಮಂಡಲಕ್ಕೆ ಅಲ್ಲ, ಇಡಿಯಾದ ವಿಶ್ವಕ್ಕೆ, ಅದು ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ, 1 ವರ್ಷ ಅಲ್ಲ, 5 ವರ್ಷ ಅಲ್ಲ, 500 ವರ್ಷ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಖಂಡ ವಿಶ್ವಕ್ಕೆ ಒಬ್ಬ ರಾಜ, ಸ್ವತಂತ್ರ ರಾಜ, ಸರ್ವೋತ್ತಮನಾದ ಸ್ವಾಮಿ, ಅನಂತ ಉಪಕಾರಕ, ಅಷ್ಟು ದೊಡ್ಡವ ಅಂತ ನನ್ನನ್ನು ಕಡೆಗಣಿಸಿಲ್ಲ, ನನ್ನನ್ನು ಮರೆತಿಲ್ಲ, ನನ್ನ ವಿಶ್ವದ ಒಬ್ಬ ಪ್ರಜೆ ಅಂತ ನನ್ನನ್ನು ಗುರುತಿಸೋದಿಲ್ಲ. ನನ್ನಪ್ಪ, ನನ್ನ ತಾಯಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಗುರುತಿಸಿ ಮಾತನಾಡಿಸಿ ಇವನು ನನ್ನ ಮಗ ಅಂತ ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಂಡು ಪ್ರೀತಿ ಮಾಡ್ತಾರೋ ಅದಕ್ಕೂ ಹೆಚ್ಚು ನನ್ನನ್ನು ಪ್ರೀತಿಸುವವ ನನ್ನ ದೇವರು. ನಮ್ಮ ದೇಶದ ರಾಜರಿದ್ದಾರೆ, ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ ನಿಜ ಅನ್ನೋದಕ್ಕೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ನಾನ್ಯಾರೂ ಅವರಿಗೆ ಗೊತ್ತಿಲ್ಲ. ನಮ್ಮ ದೇಶದೊಳಗೆ ಜನ ಇದ್ದಾರೆ, ಅವರೆಲ್ಲ ಸುಖವಾಗಿರಬೇಕು, ಇಷ್ಟೇ ಗೊತ್ತು. ಆದರೆ ನಮ್ಮ ತಂದೆ ತಾಯಿಗಳಿಗೆ ನಾನು ಗೊತ್ತು. ನನ್ನ ಸುಖ ದುಃಖ ವೈಯಕ್ತಿಕವಾದಂತಹ ಉಂಡದ್ದು, ತಿಂದದ್ದು, ತಿನ್ನದೇ ಇದ್ದದ್ದು, ಬಿಟ್ಟದ್ದು, ಮಲಗಿದ್ದು, ಎದ್ದದ್ದು ಎಲ್ಲ ಗೊತ್ತು. ಆದರೆ ಅಷ್ಟೇ ಗೊತ್ತು, ನನ್ನ ದೇಹದ ಒಳಗಿಂದೇನು ಗೊತ್ತಿಲ್ಲ ತಂದೆ ತಾಯಿಗಳಿಗೆ. ನನ್ನ ಜೀವಸ್ವರೂಪದ ಒಳಗಿದ್ದದ್ದಂತೂ ಗೊತ್ತೇ ಇಲ್ಲ. ನನ್ನ ಜೀವಸ್ವರೂಪದ ಒಳಗೆ, ದೇಹದ ಒಳಗೆ, ಹೊರಗೆ ಎಲ್ಲವನ್ನೂ ತಿಳಿದು ನನಗೆ ಬೇಕಾದದ್ದೆಲ್ಲವನ್ನೂ ವೈಯಕ್ತಿಕ ಕಾಳಜಿಯಿಂದ ಅಂತರ್ಯಾಮಿಯಾಗಿ ನಿಂತು ಮಾಡಿಸುವ ಏಕೈಕ ವ್ಯಕ್ತಿ ಅವನು ಭಗವಂತ. ಆದರೆ ವಿಚಿತ್ರ, ಅವನ ಬಗ್ಗೆ ನಮಗೆ ಗಮನವೇ ಇಲ್ಲ. ಎಂದೋ ಒಂದು ದಿನ ಏನೋ ಒಂದು ಮಾತಾಡಿ ಯಾವುದೋ ಒಂದನ್ನು ಕೊಟ್ಟು ಹೋಗುವಂತಹ ವ್ಯಕ್ತಿಗಳನ್ನು ಇಡೀ ಜೀವನ ನೆನೆಸ್ತೇವೆ. ಎಲ್ಲ ಹೊತ್ತಿಗೆ ಎಲ್ಲವನ್ನೂ ಕೊಟ್ಟು ಸಾಕಿ ಸಲಹುವ ಭಗವಂತನನ್ನು ಒಂದು ಹೊತ್ತು ನೆನೆಸೋದಿಲ್ಲ ಅಂದರೆ ಎಂತಹ ಮೌಢ್ಯ, ಎಂತಹ ವಿಪರ್ಯಾಸ, ಎಂತಹ ಕೃತಜ್ಞತೆ, ಏನಾಗಬಹುದು ಇದರಿಂದ ಗತಿ? ಶ್ರೀಮದ್ಭಾಗವತ ಹೇಳುತ್ತದೆ, ಖಂ ವಾಯುಂ ಅಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಸಮುದ್ರಗಳು, ನದಿಗಳು, ಸರೋವರಗಳು ಎಲ್ಲವೂ ಭಗವಂತನ ಸೃಷ್ಟಿ, ದೇವರು ಮಾಡಿದ ವ್ಯವಸ್ಥೆ. ಒಂದು ಕಾಲುವೆಯನ್ನು ಮಾಡಬೇಕಾದರೆ ಎಷ್ಟು ಖರ್ಚು, ಎಷ್ಟು ದೊಡ್ಡ ಪ್ರಾಜೆಕ್ಟು, ಎಷ್ಟು ಜನ, ಎಷ್ಟು ವರ್ಷ ದುಡಿಯಬೇಕು. ನದಿಗಳನ್ನು ಯಾರು ಮಾಡಿದ್ದಾರೆ? ಯಾವ ಸರ್ಕಾರದವರು ಗಂಗೆಯನ್ನು ಹರಿಸಿದರು? ಯಾವ ಸರ್ಕಾರದವರು ಯಮುನೆಯನ್ನು ಹರಿಸಿದರು? ಹಿಮವತೋ ಗಂಗಾ ಪ್ರಭವತಿ ಶಿರಶಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ತಃ ಕ್ಷಿತಿಧರಂ ಮಹೀಧ್ರಾದುತ್ತುಂಗಾದವನಿಮವನೇಶ್ಚಾಪಿ ಜಲಧಿಂ. ಸ್ವರ್ಗದಿಂದ ಹರಿದು ಬಂದಳು ಗಂಗೆ, ರುದ್ರನ ತಲೆಗೆ, ತಲೆಯಿಂದ ಬಂದಳು ಹಿಮಾಲಯಕ್ಕೆ, ಹಿಮಾಲಯದಿಂದ ಕೆಳಗೆ ಹರಿದು ಬಂದಳು ಸಮುದ್ರದವರೆಗೆ ಹರಿದು ಹೋಗ್ತಾಳೆ. ಯಾರು ಕಾಲುವೆ ಮಾಡಿ ಗಂಗೆಯನ್ನು ಹರಿಸಿದರ, ಯಮುನೆಯನ್ನು ಹರಿಸಿದರ, ತುಂಗೆಯನ್ನು ಹರಿಸಿದರ, ಕಾವೇರಿಯನ್ನು ಹರಿಸಿದರ? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಮಂಗಲಾಷ್ಟಕವನ್ನು ಹೇಳುತ್ತಿರ್ತಾರೆ. ಒದರವರು ಒದರ್ತಿರ್ತಾರೆ ಮೈಕೊಳಗೆ, ಇವರು ನೋಡೋದು ಏನೋ ನೋಡುತ್ತಿರ್ತಾರೆ.
ಯಾವ ಭಗವಂತ ಸ್ವಯಂ ತಾನು ಅಕೃತ್ರಿಮವಾಗಿ ಸ್ವಾಭಾವಿಕವಾಗಿ ಈ ಎಲ್ಲ ನದಿಗಳನ್ನು ಹರಿದು ಸಮುದ್ರ ಸೇರುವಂತೆ ಮಾಡ್ತಾನೆ, ಕೆಲವು ನೇರವಾಗಿ, ಕೆಲವುದು ಇನ್ನೊಂದರ ದ್ವಾರ. ಅಂತಹ ಭಗವಂತನ ಮಹಾಮಹಿಮೆಯ ಸ್ಮರಣೆ ಆ ನದಿಗಳನ್ನು ನೋಡಿದಾಗ ಆಗಬೇಕು. ಇದನ್ನು ಮಾಡಿಲ್ಲ ಅನ್ನೋದಕ್ಕಾಗಿ ಕೊಟ್ಟ ನದಿಗಳು, ಕೊಟ್ಟ ಸಮುದ್ರ, ಕೊಟ್ಟ ಮಳೆಯನ್ನು ನಾನು ಕೊಟ್ಟದ್ದು, ನಾನು ಸೃಷ್ಟಿ ಮಾಡಿದ್ದು ಅಂತ ನೆನದಿಲ್ಲ ಅನ್ನೋದಕ್ಕಾಗಿ ಆಗಾಗ ಸ್ವಲ್ಪ ದೇವರು ಬಿಸಿ ತೋರಿಸ್ತಾನೆ. ಮಳೆ ಇಲ್ಲ ಅಂತನ್ನುವ ಪರಿಸ್ಥಿತಿ ಬರೋ ಹಾಗೆ ಮಾಡ್ತಾನೆ. ಕರ್ತವ್ಯ ಕರ್ಮಗಳಲ್ಲಿ ಲೋಪ ಇದೆ, ಪಾಪ ಬಂದಿದೆ, ಅದಕ್ಕೆ ಪ್ರತಿಫಲವಾಗಿ ದೇವರು ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಕೊಡ್ತಾನೆ. ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ. ಕುಡಿಯುವ ನೀರಿನ ಕಣಗಳಲ್ಲಿ ದೇವರಿದ್ದು ನಮಗೆ ನೀರು ಕುಡಿಯುವ ಭಾಗ್ಯ ಕೊಟ್ಟಿದ್ದಾನೆ. ನದಿ ಸಮುದ್ರಗಳು ದೇವರ ಸೃಷ್ಟಿ, ಅವುಗಳು ಹರಿಯೋದು ದೇವರಿಂದ, ಅವುಗಳು ಹುಟ್ಟಿದ್ದು ದೇವರಿಂದ. ಇವತ್ತಲ್ಲ ನಿನ್ನೆಯಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಂತಹ ಜಲಚಕ್ರದ ಸೃಷ್ಟಿಯನ್ನು ಮಾಡ್ತಾನೆ. ಸೂರ್ಯನಲ್ಲಿದ್ದು ಈ ನೀರನ್ನು ಮೇಲೆ ಸೆಳೆದು ಮತ್ತೆ ಮೇಘಗಳ ರೂಪದಲ್ಲಿ ಅವುಗಳ ನಿರ್ಮಾಣ ಮಾಡಿ ಮಳೆಯ ರೂಪದಲ್ಲಿ ನಮಗೆ ಮುಟ್ಟುವಂತೆ ಮಾಡುವ ವ್ಯವಸ್ಥೆ ಇದು ದೇವರು ಮಾಡಿದ ವ್ಯವಸ್ಥೆ ಅಂತ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಚಿಂತನೆ ಮಾಡಿ ದೇವರಿಗೆ ಮೊರೆ ಹೋಗಿ ಯಾಕೆ ಮಳೆ ಬರೋದಿಲ್ಲ ನೋಡೋಣ. ಭಕ್ತಿಯಿಂದ ದೇವರಿಗೆ ಶರಣಾಗಿ ನಿಶ್ಚಿತವಾಗಿಯೂ ಸಮೃದ್ಧವಾದ ಮಳೆಯನ್ನು ದೇವರು ಕೊಡ್ತಾನೆ, ಸುಭಿಕ್ಷೆಯನ್ನು ಕೊಡ್ತಾನೆ. ನಾವು ಕೇಳದೆ ಕೊಟ್ಟದ್ದು ಬಹಳ ಇದೆ. ಭಕ್ತಿಯಿಂದ ಕೇಳಿದಾಗ ದೇವರು ಕೊಡದೇ ಇರೋದಿಲ್ಲ. ಆದರೆ ಆ ಭಕ್ತಿ ಇಲ್ಲ, ಆ ಅನುಸಂಧಾನ ಇಲ್ಲ. ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ. ಈ ಚಿಂತನೆ ನಮ್ಮಲ್ಲಿಲ್ಲ ಅನ್ನೋದಕ್ಕೆ ಒದ್ದಾಡ್ತಾ ಇದ್ದೇವೆ. ಇಲ್ಲಿ ನೆರೆದ ಭಕ್ತರು, ಇಲ್ಲಿ ನೆರೆದ ಆಸ್ತಿಕ ಸಮಾಜ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ಅನುಸಂಧಾನವನ್ನು ಮಾಡಿ ದೇವರಿಗೆ ಮೊರೆ ಹೋಗಲಿ. ದೇವರ ಮನಸ್ಸು ಕರಗದೇ ಇರೋದಿಲ್ಲ, ಮಳೆ ಬರದೇ ಇರೋದಿಲ್ಲ. ನಿಶ್ಚಿತವಾಗಿಯೂ ದೇವರು ಉತ್ತಮವಾದ ವೃಷ್ಟಿಯನ್ನು ಕೊಟ್ಟು ಸುಭಿಕ್ಷೆಯನ್ನು ಕೊಡ್ತಾನೆ. ಈ ಚಿಂತನೆ ಮನಸ್ಸಿನಲ್ಲಿರಲಿ. ಕವಿ ಎಂಬ ಜ್ಞಾನಿಗಳು ನಿಮಿರಾಜನಿಗೆ ಈ ಉಪದೇಶವನ್ನು ಮಾಡ್ತಾರೆ. ಯಾವ ರೀತಿಯ ಅನುಸಂಧಾನ ನಮಗಿರಬೇಕು ಅಂತ ಇದನ್ನೇ ದಾಸರು ಹೇಳಿದ್ದು. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ, ಸಾಧನಕ್ಕೆ ಬಗೆಗಾಣನೆನ್ನಬಹುದೇ, ಸಾದರದಿ ಹರಿಕರುಣ ಸಾದರದಿ ಗುರುಕರುಣ ತಾ ಪಡೆದ ಬಳಿಕ. ವಿಜಯದಾಸರ ಆಡುವಂತಹ ಮಾತು. ಗುರುಗಳ ಉಪದೇಶವನ್ನು ಪಡೆದು, ದೇವರ ಉಪದೇಶವನ್ನು ಶಾಸ್ತ್ರಗಳ ಮೂಲಕವಾಗಿ ಪಡೆದಂತಹ, ಅವನ ಕಾರುಣ್ಯವನ್ನು ಪಡೆದಂತಹ ವ್ಯಕ್ತಿಗೆ ಸಾಧನಕ್ಕೆ ದಾರಿ ಗೊತ್ತಿಲ್ಲ ಅಂತ ಅನ್ನಬಹುದೇ, ನಡೆದದ್ದೆಲ್ಲ ಸಾಧನದ ದಾರಿಯೇ. ಈ ಚಿಂತನೆ ಇದ್ದ ವ್ಯಕ್ತಿಗೆ ಆ ರೀತಿಯ ಸಾಧನೆಯನ್ನು ಮಾಡಬೇಕು ಎಂಬ ಉಪದೇಶವನ್ನು ಕವಿಗಳು ನಿಮಿರಾಜನಿಗೆ ಉಪದೇಶ ಮಾಡಿದ್ದಾರೆ. ಭಗವಂತ ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಗುರುಗಳು ನಿಮ್ಮೆಲ್ಲರಲ್ಲಿ ಇದ್ದು ಈ ಅನುಸಂಧಾನವನ್ನು ಕೊಟ್ಟು, ಈ ಚಿಂತನವನ್ನು ಕೊಟ್ಟು, ನಮ್ಮ ಜೀವನದ ಕೆಲವು ಕ್ಷಣಗಳು ಮಾತ್ರ ಧರ್ಮಮಯವಾಗದಂತೆ ಎಲ್ಲ ಕ್ಷಣಗಳು ಧರ್ಮಮಯವಾಗುವ ಹಾಗೆ ಅನುಗ್ರಹವನ್ನು ಮಾಡಲಿ. ಮಲಗೋದು ಒಂದು ದೇವರಿಗೆ ಪೂಜೆ ಅಂತಾರೆ, ಅರ್ಥಾತ್ ನಮಸ್ಕಾರ. ಮಲಗುವುದು ಧರಣಿಗೆ ನಮಸ್ಕಾರ ಅಂತ ವಿಜಯದಾಸರಂತಾರೆ. ಅಂದರೆ ಈ ಕೆಲಸ ನಾವು ಭಾಳ ಚಲೋ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಅನ್ಬೇಡ್ರಿ. ಮಾಡೋ ಕೆಲಸ ಮಾಡಿ ಮಲ್ಕೊಳ್ಳೋ ಹೊತ್ನಾಗ ಮಲ್ಕೊಂಡ್ರೆ ಅಂತ ಅರ್ಥ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ಇಡೀ ದಿನ ದುಡಿದ ಶ್ರಮವನ್ನು ಕಳೆಯುವುದಕ್ಕೆ ದೇವರು ನಿದ್ರೆಯನ್ನು ಕೊಡ್ತಾನೆ ಅಂತ ಅನುಸಂಧಾನ ಮಾಡಿ, ಪ್ರಾಜ್ಞನಾಮಕನಾದ ಪರಮಾತ್ಮ ತನ್ನ ತೋಳಲ್ಲಿ ಬಿಗದಪ್ಪಿ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡು ನಮ್ಮ ಶ್ರಮವನ್ನು ಕಳೀತಾನೆ ಎಂಬ ಚಿಂತನದೊಂದಿಗೆ ಮಲಗಿ ಎದ್ದಾಗ ಪುನಃ ಭಗವಂತನೇ ನನಗೆ ಎಚ್ಚರವನ್ನು ಕೊಟ್ಟ ಅಂತ ಚಿಂತನೆ ಮಾಡಿದರೆ ಮಲಗಿದ್ದೂ ಒಂದು ಪೂಜೆಯಾಯಿತು, ಎದ್ದದ್ದೂ ಒಂದು ಪೂಜೆ.
ಊಟ ಮಾಡುವುದೊಂದು ದೇವರ ಪೂಜೆಯಾಗ್ತದೆ, ಅದೇ ನೈವೇದ್ಯವಾಗ್ತದೆ. ಒಳಗಿದ್ದ ದೇವರಿಗೆ ಹೊರಗಿದ್ದ ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರತಿಮೆಯಲ್ಲಿ ಉಂಡಾಗ ಒಳಗಿದ್ದ ದೇವರ ನೈವೇದ್ಯ ಅಂತ ಚಿಂತನೆ ಮಾಡಿದರೆ ಪೂಜೆ ಮಾಡಿದ್ದೂ ಒಂದು ಪುಣ್ಯ, ಉಂಡದ್ದೂ ಒಂದು ಪುಣ್ಯ. ಈ ಅನುಸಂಧಾನವನ್ನು ಜೀವನದಲ್ಲಿ ರೂಢಿಸಿಕೊಂಡು ಭಾಗವತ ಧರ್ಮ ಅಂದರೆ ನಮ್ಮ ಸಮಗ್ರವಾದ ಜೀವನವೇ ಭಾಗವತವಾಗಬೇಕು, ಭಗವನ್ಮಯವಾಗಬೇಕು. ಭಾಗವತ ಧರ್ಮಾನುಷ್ಠಾನ ನಮ್ಮ ಜೀವನದ ಪ್ರತಿಕ್ಷಣದಲ್ಲಿ ನಡೆಯಬೇಕು. ಆಗ ಅದು ನಿಜವಾದ ಭಾಗವತ ಧರ್ಮದ ಪರಿಪಾಲನೆ ಎಂಬುದಾಗಿ ಕವಿಗಳು ತಿಳಿಸ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.